ಭಾರಿ ಮಳೆ ಆಗ್ತಾ ಇರೋದ್ರಿಂದ ಎಷ್ಟೆಷ್ಟು ಸಮಸ್ಯೆಗಳಾಗಿದೆ, ಎಲ್ಲೆಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ ಅನ್ನೋದನ್ನ ನೋಡ್ತಾ ಇದ್ವಿ. ಪೂರ್ವ ಮುಂಗಾರಿನ ಮಳೆ ಸೃಷ್ಟಿ ಮಾಡಿರುವಂತಹ ರಾಧಾಂತ ಎಂಥದ್ದು ಅನ್ನೋದನ್ನ ಪ್ರತಿದಿನ ನೀವು ಗಮನಿಸ್ತಾನೆ ಇದ್ದೀರಾ. ಸಂಜೆ ಆದ್ರೆ ಸಾಕು ವಿಪರೀತ ಮಳೆಗೆ ಬೆಂಗಳೂರು ನಗರ ಅಂತೂ ತತ್ತರಿಸಿ ಹೋಗಿದೆ. ಹಲವು ಭಾಗಗಳಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದನ್ನ ನಾವು ಬೆಳಗ್ಗೆಯಿಂದ ಕೂಡ ತೋರಿಸ್ತಾ ಇದ್ವಿ. ಇನ್ನು 6 ದಿನಗಳ ತನಕ ಭಾರಿ ಮಳೆ ಆಗುವಂತಹ ಸೂಚನೆ ಸಿಗ್ತಾ ಇದೆ. ರಾಜ್ಯದಲ್ಲಿ ಮತ್ತೆ ಮಳೆಯ ಅಬ್ಬರದ ಸಾಧ್ಯತೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ಮುಂದಿನ 3 ಗಂಟೆ ರಾಜ್ಯದಲ್ಲಿ ಭಾರಿ ಮಳೆಯ ನಿರೀಕ್ಷೆ ಮಾಡಲಾಗ್ತಾ ಇದೆ. ಪ್ರೆಡಿಕ್ಷನ್ ಹವಾಮಾನ ಇಲಾಖೆಯಿಂದ ಬರ್ತಾ ಇದೆ. ಸೊ ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆ ಇದೆ ಅನ್ನೋದನ್ನ ತೋರಿಸ್ತಾ ಇದ್ವಿ ನಾವು. ಬಿರುಗಾಳಿ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಡ್ತಾ ಇದೆ. 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ದಕ್ಷಿಣ ಒಳನಾಡು ಭಾಗ ಅಂತ ಯಾವ್ಯಾವ ಜಿಲ್ಲೆ ಬರುತ್ತಲ್ಲ, ಸೊ ಅಲ್ಲೆಲ್ಲವೂ ಕೂಡ ವ್ಯಾಪಕ ಮಳೆಯಾಗುವಂತಹ ನಿರೀಕ್ಷೆ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಲವು ಕಡೆ ಮರಗಳು ಧರಾಶಾಹಿಯಾಗಿದೆ. ಬೆಂಗಳೂರಿನಲ್ಲೇ 100ಕ್ಕೂ ಹೆಚ್ಚು ಮರಗಳು ಧರಾಶಾಹಿಯಾಗಿರೋದನ್ನ ನೀವು ಗಮನಿಸ್ತಾ ಇದ್ವಿ. ಹಲವು ಕಡೆ ವಿದ್ಯುತ್ ವ್ಯತ್ಯಯ ಕೂಡ ಆಗಿದೆ. ಪೂರ್ವ ಮುಂಗಾರು ರಾಜ್ಯಾದ್ಯಂತ ಅಬ್ಬರಿಸ್ತಾ ಇದೆ. ಮಂಡ್ಯ, ಕೊಡಗು, ದಕ್ಷಿಣ ಕನ್ನಡ ಭಾಗ ಸೇರಿದಂತೆ ಯಾದಗಿರಿ, ವಿಜಯಪುರ, ರಾಯಚೂರು, ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲೂ ಕೂಡ ಮಳೆಯ ನಿರೀಕ್ಷೆ ಇದೆ. ಕೆಲವು ಕಡೆ ರೆಡ್ ಅಲರ್ಟ್ ಅನ್ನ ಕೊಡಲಾಗಿದೆ, ಕೆಲವು ಕಡೆ ಆರೆಂಜ್ ಅಲರ್ಟ್ ಅನ್ನ ಕೂಡ ಹವಾಮಾನ ಇಲಾಖೆ ಕೊಡ್ತಾ ಇದೆ. ಮಂಡ್ಯ, ಕೊಡಗು, ಚಿಕ್ಕಮಗಳೂರಿನಲ್ಲೂ ಕೂಡ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಿರುಗಾಳಿ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಡ್ತಾ ಇರೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಪೂರ್ವ ಮುಂಗಾರು ಮಳೆಯ ರೌದ್ರಾವತಾರವನ್ನ ಕೆಲವು ಜಿಲ್ಲೆಗಳು ಈಗಾಗಲೇ ನೋಡಿದೆ. ಬೆಂಗಳೂರಿನಲ್ಲೂ ಕೂಡ ನಾವು ಯಾವ ಪ್ರಮಾಣದಲ್ಲಿ ಮಳೆ ಆಗಿದೆ, ಬೆಂಗಳೂರು ನಾರ್ತ್ ಹಾಗೂ ವೆಸ್ಟ್ನಲ್ಲಿ ಎಷ್ಟೆಲ್ಲ ರಾಧಾಂತಗಳಾಗಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ವಿ. ನೋಡ್ತಾ ಇದ್ದ ಹಾಗೆ 100ಕ್ಕೂ ಹೆಚ್ಚು ಮರಗಳು ಧರಾಶಾಹಿಯಾಗಿದೆ. ಕೆಲವು ಕಡೆ ಕೃತಕ ಪ್ರವಾಹದ ಪರಿಸ್ಥಿತಿ ಕೂಡ ಸೃಷ್ಟಿಯಾಗಿದೆ. ರಸ್ತೆಗಳೆಲ್ಲ ನೀರು ನಿಂತು ಅವಾಂತರ ಕೂಡ ಆಗಿದೆ. ಇನ್ನೂ ಸ್ವಲ್ಪ ದಿನಗಳ ಕಾಲ ಇದು ಕಂಟಿನ್ಯೂ ಆಗುತ್ತೆ ಅನ್ನೋ ಪ್ರೆಡಿಕ್ಷನ್. ಆಲ್ಮೋಸ್ಟ್ ಮೇ 1ನೇ ತಾರೀಕಿಂದ ಕೂಡ ಅಲ್ಲಲ್ಲಿ ಮಳೆ ಹಾಗೂ ಮಳೆಯ ನಂತರದ ಎಫೆಕ್ಟ್ ಅನ್ನ ನಾವು ಗಮನಿಸ್ತಾ ಇದ್ವಿ. ಮೇ 4ನೇ ತಾರೀಕಿಂದ ಅಂತೂ ವಿಪರೀತವಾಗಿ ಮಳೆ ಆಗ್ತಾ ಇದ್ದು ಅದರಿಂದ ಸಮಸ್ಯೆಗಳು ಕೂಡ ಕೆಲವು ಭಾಗದಲ್ಲಿ ರಿಪೋರ್ಟ್ ಆಗಿದೆ.